ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ 100 ಜನ್ಮಕ್ಕೂ ಮುಂದಿನ ಭಾಗ ಏನಾಯಿತು ಎಂದು ನೋಡೋಣ. ಇಲ್ಲಿ ಚಿರು ಫ್ರೆಂಡ್ ಹತ್ರ ಮೈತ್ರಿ ಎಲ್ಲ ವಿಷಯ ಹೇಳೋದಕ್ಕೆ ತಯಾರಾಗ್ತಾಳೆ. ಎಲ್ಲ ವಿಷಯ ಹೇಳ್ತಾ ಇರ್ತಾಳೆ. ಅವಾಗ ಒಂದು ಕತೆ ಹೇಳ್ತಾಳೆ. ನಾನು ಮಂತ್ರಳಿಗೆ ಹೋದಾಗ ಒಂದು ಕಥೆನ ಕೇಳ್ಪಟ್ಟೆ. ಆ ಕತೆ ಏನಂತ ಅಂದರೆ, ಸಮುದ್ರ ಮಂಥನ ಆಗಬೇಕಾದ್ರೆ ದೇವಲೋಕದಿಂದ ಒಂದು ಹನಿ ಅಮೃತದ ಕಳಶ ಭೂಮಿಗೆ ಬಿತ್ತಿದೆಯಂತೆ. ಆ ಭೂಮಿಗೆ ಬಿದ್ದಿದ್ದ ಅಮೃತ ಕಳಶ ಇನ್ನೂ ಜೀವಂತವಾಗಿದೆಯಂತೆ. ಅದನ್ನು ತಗೊಳ್ಳೋಕ್ಕೋಸ್ಕರ ಅಂತಲೇ ಎಷ್ಟೋ ಯುದ್ಧಗಳಾಗೋದ್ರಲ್ಲಿದೆಯಂತೆ. ಆ ಯುದ್ಧದಲ್ಲಿ ರಾಯರ ಆಶ್ರಮದಿಂದ ಒಡೆದಾಡಿ ನಾನು ಅದನ್ನು ಕಾಪಾಡಬೇಕಾಗಿದೆಯಂತೆ. ಏನಕ್ಕೆ ಅಂದರೆ ಇಡೀ ಲೋಕವನ್ನೇ ಕಾಪಾಡಬೇಕಾಗಿರೋಂಥ ಜವಾಬ್ದಾರಿ ಇದೆಯಂತೆ. ಇದು ನಾನು ಕೇಳಿ ಬಂದೆ ಅಂತ ಕತೆ ಅಂತ ಹೇಳ್ತಾಳೆ ಮೈತ್ರಿ. ಅದಕ್ಕೆ ಚಿರು ಫ್ರೆಂಡ್, ಅಯ್ಯೋ ಇದೆಲ್ಲ ಯಾರು ಹೇಳಿದ್ದು ಅದಕ್ಕೆ ನಿಮಗಿದೆಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಅದೆಲ್ಲ ಆಗೋದು ಸಾಧ್ಯನಾ? ನೀವೇ ಹೇಳಿ. ನೀವು ಯಾರೋ ಹೇಳಿದ್ದನ್ನು ನಂಬ್ಕೊಂಡು ಕೇಳ್ಕೊಂಬಂದಿದ್ದೀರಲ್ಲ. ಇವಾಗ ಸಿಗ್ದವರು ಹೋಗ್ದವರು ಬಂದವರು ಎಲ್ಲರೂ 1000 ಹೇಳ್ತಾ ಇರ್ತಾರೆ. ಅದು ಕತೆ ಎಲ್ಲ ನೀವು ನಂಬಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೈತ್ರಿ, ಇಲ್ಲ ಈ ಕತೆ ಎಲ್ಲ ನಿಜಾನೇ ಅಂತ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಅವ್ರ ಫ್ರೆಂಡು, ಅಯ್ಯೋ ಇವರೇನೋ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಒಳಗೊಟ್ಟೋಗ್ತಾಳೆ. ಬೆಳಗ್ಗೆ ಆಗ್ತಿದ್ದಂಗೆ ಅಜ್ಜಮ್ಮ ಎಲ್ರೂ ಹೊಲಕ್ಕೆ ಕರೆದು, ಇವತ್ತು ಯುಗಾದಿ ಹಬ್ಬ ಅಲ್ವಾ, ಎಲ್ರಿಗೂ ಹೊಸ ಬಟ್ಟೆ ತಂದಿದ್ದೀನಿ, ಎಲ್ರಿಗೂ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು. ಏನಕ್ಕೆ ಅಂತಂದರೆ ಈ ಹಬ್ಬ ಚಿರುಗೆ ಮತ್ತು ಮೈತ್ರಿಗೆ ಮೊದಲನೇ ಹಬ್ಬ. ಹಾಗಾಗಿ ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ಎಲ್ಲರನ್ನೂ ಹಬ್ಬ ಮಾಡಬೇಕು. ಸೊ ಎಲ್ರಿಗೂ ಉಡುಗೊರೆ ತಂದಿದ್ದೀನಿ, ತೊಗೊಳ್ಳಿ ಅಂತ ಎಲ್ರಿಗೂ ಬ್ಯಾಗಲ್ಲಿರೋಂಥ ಬಟ್ಟೆ ಕೊಡ್ತಾಳೆ. ಹಾಗೆ ಎಲ್ರಿಗೂ ಬಟ್ಟೆ ಕೊಟ್ಟ ಮೇಲೆ ರಮೇಶ ಕೇಳ್ತಾನೆ, ಅಮ್ಮ ಇವಾಗ ಹಬ್ಬಕ್ಕೆ ಎಲ್ರಿಗೂ ಬೋನಸ್ ಕೊಡಬೇಕಲ್ಲಮ್ಮ. ರಮೇಶಂಗೂ ಹಂಗೆ ಬೋನಸ್ ಕೊಡಬೇಕಾ ಏನು ಅಂತ ಕೇಳಬೇಕಿತ್ತು. ಯಾಕೆಂದರೆ ಬೋನಸ್ ಕೊಡದೆ ಹೋದರೆ ನೀನು ನನಗೆ ಬೈತೀಯ, ಬೋನಸ್ ಕೊಟ್ಟರೆ ಅವ್ರ ಮರ್ಯಾದೆಗೆ ಧಕ್ಕೆ ಬರುತ್ತೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲಲೇ ಇದೀನಮ್ಮ, ಏನು ಮಾಡೋದು ಅಂತ ಹೇಳಿದಾಗ ಅಜ್ಜಮ್ಮ ಹೇಳ್ತಾಳೆ, ಹಂಗಾರೆ ಒಂದು ಕೆಲಸ ಮಾಡು, ಬೋನಸ್ನ ರಮೇಶಂಗೆ ಕೊಟ್ಬಿಟ್ಟು ಎಲ್ರಿಗೂ ಕೊಡೋಕ್ಕೆ ಹೇಳು. ಅಧಿಕಾರನೂ ಕೊಟ್ಟಂಗಾಗುತ್ತೆ, ಅವನು ಎಲ್ರಿಗೂ ದುಡ್ಡು ಹಂಚ್ದಾಗುತ್ತೆ ಅಂತ ಹೇಳ್ತಾರೆ. ಇವನಿಗೆ ಬೇಡವೇದಾಗಿತ್ತು. ಇಲ್ಲಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಮನೆಯೆಲ್ಲ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಮಾಡಬೇಕಾದ್ರೆ ಮನೆ ಬಾಗಿಲಿಗೆ ತೋರಣ ಕಟ್ಟಿ ರಂಗೋಲಿ ಹಾಕ್ತಾಯಿರ್ತಾಳೆ ಮೈತ್ರಿ. ಅಲ್ಲಿಗೆ ಚಿರು ಫ್ರೆಂಡ್ ಬಂದು ಎಲ್ಲರೂ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ತಗೊಂಡು ಇದು ಪರ್ಫೆಕ್ಟ್ ಸ್ಪೇಸ್, ಅದಕ್ಕೆ ನೀವು ಬನ್ನಿ ಅಂತ ಹೇಳಿ ಒಂದು ಸೆಲ್ಫಿ ತೊಗೊಳ್ಳೋದಕ್ಕೆ ಹೋಗಿ ಸೆಲ್ಫಿ ತೊಗೋತಾರೆ. ಸೆಲ್ಫಿ ತೊಗೋಬೇಕಾದ್ರೆ ಎಲ್ಲರೂ ನಗ್ನಗ್ತಾ ಖುಷಿಯಿಂದ ಹಬ್ಬ ಆಚರಣೆ ಮಾಡುವಂಥ ಸಂಭ್ರಮದಲ್ಲಿ ಫೋಟೋ ತೊಗೋತಾರೆ. ಎಲ್ಲ ತೊಗೊಳ್ಬೇಕಾದ್ರೆ ಇಲ್ಲಿ ಚಿರು ಅಮ್ಮ ಎಲ್ಲ ಅಡುಗೆ ಮಾಡಾಯಿತು ಅಂತ ಹೇಳಿ ಅವ್ರ ಮಗಳಿಗೆ ಹೇಳ್ತಾ, ಎಲ್ಲ ಅಡುಗೆ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಂತ ಹೇಳ್ತಾಳೆ. ಹಾಗೆ ಬೇವು ಬೆಲ್ಲನ ರೆಡಿ ಮಾಡಿದೆಯಲ್ವಾ ಅಂತಲೂ ಕೇಳ್ತಾಳೆ. ಇಲ್ಲಿ ಅಜ್ಜಮ್ಮ ಹಿಂದೆಯಿಂದ ಬರಬೇಕಾದ್ರೆ ಅವ್ನ ಮಗ ಹೇಳ್ತಾನೆ, ಈ ಅಮ್ಮಂಗೆ ಪ್ರತಿ ಹಬ್ಬದಲ್ಲೂ ಬೋನಸ್ ಕೊಡೋದ್ರೆ ಏನು ಹಬ್ಬನೇ ಮಾಡಲ್ವ ಅವ್ರುಗಳು ಅಂತ ಹೇಳ್ತಾನೆ. ಅದಕ್ಕೆ ನಾವು ಹೊಸ ಬಟ್ಟೆ ಹಾಕ್ಕೊಂಬಿಟ್ರೆ ಸಾಕಾಗದೆ, ನಮ್ಮ ಸುತ್ತಮುತ್ತ ಇರೋರು ಹೊಸ ಬಟ್ಟೆ ಹಾಕ್ಕೊಂಡು ಅವರು ಹಬ್ಬನ ಆಚರಿಸ್ಬೇಕು ಅಂತ ಹೇಳ್ತಾರೆ. ಸರಿ ಎಲ್ಲರೂ ಸೇರಿ ಬನ್ನಿ ಹಬ್ಬದ ಪೂಜೆ ಮಾಡೋಣ ಅಂತ ಎಲ್ಲರೂ ಹೊರಡ್ತಾರೆ. ಚಿರು ಮೈತ್ರಿನ ಕರ್ಕೊಂಡು ಹೋಗ್ತಾರೆ. ಆದರೆ ಕಾಮಿನಿ ಅಲ್ಲಿಗೆ ಹೋಗೋದಿಲ್ಲ. ಕಾನಿಗೆ ಹೋಗೋದಕ್ಕಾಗೋದು ಇಲ್ಲ ಅಂತ ಗೊತ್ತಿರೋದಕ್ಕೆ ಕಾಮಿನಿ ಹೋಗೋದಿಲ್ಲ. ಚಿರು ಫ್ರೆಂಡ್ ಬಂದು ಕರೆದಾಗಳು ಬರಲ್ಲ ಹೋಗು ಅಂತ ಹೇಳಿದಾಗ ಅವಳ ಫ್ರೆಂಡ್ ಹೋಗ್ತಾಳೆ. ಇಲ್ಲಿ ದೇವ್ರ ಪೂಜೆಗೆಲ್ಲ ಸಿದ್ಧತೆ ಆಗಿರುತ್ತೆ. ರಾಯರ ಫೋಟೋ ಆಂಜನೇಯನ ಇಟ್ಟು ಆಂಜನೇಯ ಮುಂದೆ ರಾಯರ ಫೋಟೋ ಇಟ್ಟು ಅಲಂಕಾರ ಆಗಿರುತ್ತೆ. ಅಜ್ಜಮ್ಮ ಬಂದು ದೇವ್ರಿಗೆ ಮಂಗಳಾರತಿ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂಥೇಳಿ ಆಂಜನೇಯನ ಶ್ಲೋಕ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಂಜನೇಯನ ಶ್ಲೋಕ ಹೇಳ್ತಾ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿನ ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ ಕೊಡ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಮಂಗಳಾರತಿನ ತೊಗೋತಾರೆ. ಹಾಗೆ ಅಜ್ಜಮ್ಮ ಹೇಳ್ತಾರೆ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಭಾವನೆಯಲ್ಲಿ ಈ ಪೂಜೆ ಆಗ್ತದೆ. ಇವತ್ತು ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೇದೇ ಮಾಡುತ್ತೆ. ಸೊ ಹಾಗಾದಿಂದ ಎಲ್ರಿಗೂ ಹೊಸತನೇ ಶುರು ಆಗ್ತಾ ಹೋಗುತ್ತೆ. ಎಲ್ರಿಗೂ ಹೊಸತನವಾಗಿ ಖುಷಿಯಾಗಿ ಬರಲಿ, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತಾಳೆ. ಹಾಗೆ ಅಜ್ಜಮ್ಮ ಬಟ್ಲಿನಲ್ಲಿ ಬೇವು ಬೆಲ್ಲನ ತೊಗೊಂಡು, ದೇವರೇ ಬೇವು ಬೆಲ್ಲನ ಎಲ್ರಿಗೂ ಖುಷಿ ದುಃಖ ಎರಡು ಸಮಾನ ಕೊಡಪ್ಪ ಅಂತ ಹೇಳಿ ಆಂಜನೇಯನ ಶ್ಲೋಕ ಹೇಳಿ ಫಸ್ಟ್ ಅವಳು ಸೊಸೆಗೆ ಬೇವು ಬೆಲ್ಲನ ಪ್ರಸಾದವಾಗಿ ಕೊಡ್ತಾಳೆ. ಅದಾದಮೇಲೆ ಚಿರು ಹತ್ರ ನಿಂತ್ಕೊಂಡು, ನನ್ನ ಮೊಮ್ಮಗನಿಗೆ ರಾಯರ ಆಶೀರ್ವಾದ ಸದಾ ಇರಲಿ, ಅವ್ರ ಮೇಲೆ ಸದಾ ಇಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ಚಿರು ಬಾಯಿಗೆ ಬೇವು ಬೆಲ್ಲನ ತಿನ್ಸೋದಕ್ಕೆ ಅಜ್ಜಮ್ಮ ಹೋಗ್ತಾಳೆ. ಅಜ್ಜಮ್ಮ ಹೋಗೋಕ್ಕೂ ಮುಂಚೆ ಇರು ಡಾರ್ಲಿಂಗ್, ನಾನು ನಿನಗೆ ಫಸ್ಟ್ ತಿನ್ನಿಸ್ತೀನಿ ಅಂತ ಬೇವು ಬೆಲ್ಲನ ತೊಗೊಂಡು ಅಜ್ಜಮ್ಮಗೆ ತಿನ್ನಿಸ್ತಾನೆ. ಅಜ್ಜಮ್ಮಗೆ ತಿನ್ನಿಸಿದಾಗ ಅಜ್ಜಮ್ಮಗೆ ಹೇಳ್ತಾನೆ, ಫಸ್ಟ್ ನನಗೆ ಯಾಕೋ ಚಿರು ಅಂತ ಕೇಳೋದಕ್ಕೆ ಚಿರು ಹೇಳ್ತಾನೆ, ಈ ಕದಂಬ ವಂಶದ ಜವಾಬ್ದಾರಿ ಹೊರಬೇಕಾಗಿರೋ ನೀನೇ ಅಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿಗೆ ವಯಸ್ಸಾಯಿತು, ಜವಾಬ್ದಾರಿಗಳನ್ನ ಬೇರೆ ತೊಗೊಳಕ್ಕೆ ರೆಡಿ ಆಗಬೇಕು ಅಂತ ಹೇಳೋದು ಅರ್ಥದಲ್ಲಿ ಹೇಳ್ತಾಳೆ. ಆಗ ಚಿರು ಅಕ್ಕ ಹೇಳ್ತಾಳೆ, ಅಜ್ಜಿ ಬೇವು ಬೇಡ, ಬರೀ ಬೆಲ್ಲ ತಿಂದರೆ ಆಯ್ತಲ್ವ, ಯಾಕೆ ಬೇವು ತಿನ್ನಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅಜ್ಜಮ್ಮ ಬೇವು ಬೆಲ್ಲ ಎರಡು ಸಮವಾಗಿ ತಿನ್ನಬೇಕು, ಸುಖ ದುಃಖಗಳನ್ನ ಎರಡನ್ನೂ ಸಮವಾಗಿ ತೊಗೋಬೇಕು ಅಂತ ಹೇಳ್ತಾಳೆ. ಆಗ ಮೈತ್ರಿ ಹೇಳ್ತಾಳೆ, ಬರೀ ಬೇವನ್ನ ತಿನ್ನೋದ್ರಿಂದ
ತಪ್ಪಾಗಲ್ಲ. ಬರೀ ಬೆಲ್ಲ ಅತಿಯಾದ ಅಮೃತನೂ ವಿಷ ಅಂತ ಹೇಳಲ್ಲ, ಹಾಗೆ ಬರೀ ಬೆಲ್ಲ ತಿನ್ನೋದ್ರಿಂದ ವಿಷನೇ. ಹಾಗಾಗಿ ಸ್ವಲ್ಪ ಬೇವು ತಿನ್ನೋದ್ರಿಂದ ಹಬ್ಬ ಹರಿದಿನದಲ್ಲಿ ಹಾಳು ಮುಳು ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದ್ರಿಂದ ಬೇವು ಅದನ್ನು ನಿರ್ನಾಮ ಮಾಡುತ್ತೆ. ಹಾಗಾಗಿ ಬೇವು ಬೆಲ್ಲ ಎರಡನ್ನೂ ಸಮವಾಗಿ ತಿನ್ನಬೇಕು ಅನ್ನೋದು ಇದರ ಹಬ್ಬದ ಪದ್ಧತಿ, ಹಬ್ಬದ ಅರ್ಥ. ಅಜ್ಜಮ್ಮ ಎಲ್ರಿಗೂ ಒಳ್ಳೇದು ಮಾಡಿ ಮನೇಲಿರೋರಿಗೆ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಇಲ್ಲಿ ಕಾಮಿನಿ ಅವರಮ್ಮ ಬಾ ಅಂತ ಹೇಳಿ ನೀನು ನೋಡಬೇಕು ಅಂತ ಹೇಳಿದ ಕಾಮಿನಿ ಅವರಮ್ಮನ ನೋಡೋಕೆ ಬರ್ತಾಳೆ. ಅವರಮ್ಮ ನಿನ್ನ ಹತ್ರ ಮಾತಾಡಬೇಕು ಅಂದರೆ ನಾನು ಎಷ್ಟು ದಿನದ ಕಾಯ್ತಿದ್ದೀನಿ, ನೀನು ಯಾಕೆ ಬರ್ತಲೇ ಇದೆಯಾ ಅಂತ ಕೇಳ್ತಾಳೆ. ಸರಿ ಅದೆಲ್ಲ ಬೇಡ, ನಾನು ಅಜ್ಜಿಗೆ ಕಂತ ಬರೋದು ತುಂಬ ಕಷ್ಟ ಆಗುತ್ತಮ್ಮ, ನಾನು ಇವಾಗ ಅರ್ಜೆಂಟಾಗಿ ಹಸುರನನ್ನು ಮೀಟ್ ಮಾಡಬೇಕು, ನನ್ನ ಅವನ ಕರ್ಕೊಂಡು ಹೋಗೋ, ನನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅದೆಲ್ಲ ಆಗಲ್ಲ ಕಾಮಿನಿ, ಅವನೇನು ನಿನ್ನಿಂದ ನೀನು ಶಕ್ತಿನೆಲ್ಲ ಹೆಂಗೆ ತೊಗೋತಾನೆ ಅದು ನಿಂಗೆ ಏನಾದ್ರು ಗೊತ್ತಾ, ನಿಂಗೆ ಗೊತ್ತಿಲ್ಲದಲ್ಲೇ ಇದನ್ನೆಲ್ಲ ಮಾಡ್ತಿದ್ದಲ್ಲ, ಇದು ಸರಿಯಲ್ಲ ಅಂತ ಕಾಮಿನಿಗೆ ಹೇಳ್ತಾಳೆ. ಮೈತ್ರಿ ರೂಮ್ಗೆ ಹೋಗ್ಬೇಕಾದ್ರೆ ಏನೋ ಅವಳು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಸುತ್ತಮುತ್ತ ಇದ್ದಾರಲ್ಲ, ಯಾರೋ ನನ್ನ ಹಿಂದೆ ಬರ್ತಾ ಇದ್ದಾರಲ್ಲ ಅಂತ ಅನಿಸ್ತಾ ಇರುತ್ತೆ. ಹಿಂತಿರುಗಿ ನೋಡಿ ತಿರ್ಗಿ ಅವಳು ಬಂದಿದ್ದಾರೆ ಹೋಗಿ ನೋಡ್ತಾಳೆ, ಅಲ್ಲಿ ಯಾರೂ ಇರಲ್ಲ. ಎಲ್ಲೋ ನನ್ನ ಭ್ರಮೆ ಇರಬೇಕು ಅಂತ ಮತ್ತೆ ಮುನ್ನಡಿಬೇಕಾದ್ರೆ ತಿರ್ಗಿ ಅವಳಿಗೆ ಯಾರೋ ಹಿಂದೆ ಬರ್ತಾ ಇದ್ದಾರಲ್ಲ ಅನ್ನೋ ಥರ ಅನಿಸುತ್ತೆ. ಅದಕ್ಕೆ ಮೈತ್ರಿ ಏನು ಮಾಡ್ತಾಳೆ, ಹಿಂತಿರುಗಿ ಮತ್ತೆ ಹೋಗಿ ಹಿಂದೆ ನೋಡ್ತಾಳೆ. ಹಿಂದೆ ನೋಡ್ತಿದ್ದಂಗೆ ಒಂದು ಮೂಲೆ ನೋಡಿ ಅವಳಿಗೆ ಶಾಕ್ ಆಗಿಬಿಡುತ್ತೆ. ಅವಳು ಗಾಬರಿಯಿಂದ ನೋಡೋಕೆ ಶುರು ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ಹಾವಿಂದು ಪೊರೆ ಬಿದ್ದಿರುತ್ತೆ. ಆ ಪೊರೆ ನೋಡಿ ಮೈತ್ರಿ ಫುಲ್ ಗಾಬರಿ ಆಗಿಬಿಡ್ತಾಳೆ. ಆ ಗಾಬರಿಯಿಂದ ಅದನ್ನು ನೋಡ್ತಾ ನಿಂತಿರ್ಬೇಕಾದ್ರೆ ಹಿಂದೆಂದ ಬಂದು ಯಾರೋ ಕೈ ಹಾಕ್ತಾರೆ. ಆ ಕೈ ಹಾಕಿ ಮೈತ್ರಿನ ಕರೆದಾಗ ಮೈತ್ರಿ ರಾಯರೇ ಅಂತ ಕಿರಿಸ್ತಾಳೆ. ಆವಾಗ ಅದನ್ನು ನೋಡಿದ್ರೆ ಚಿರು ಫ್ರೆಂಡ್ ಆಗಿರ್ತಾಳೆ. ಬಂದು ಇದೇನು ಅದಕ್ಕೆ ಹಿಂಗೆ ಎದ್ರುಕೊಂಬಿಟ್ರಿ ಅಂತ ಹೇಳಿದಾಗ ಅಲ್ಲಿ ನೋಡಿ ನೀನು ಎದ್ರುಕೋತೀಯ ಅಂತ ಹೇಳಿ ಅದನ್ನು ತೋರಿಸ್ತಾರೆ. ಆಗ ಅವನು ಎದ್ರುಕೋತಾರೆ. ಮೈತ್ರಿ ಇದು ಹೆಂಗೆ ಬಂತು, ಇಲ್ಲಿಗೆ ಹೆಂಗೆ ಬಂತು ಅಂತ ಎದ್ರುಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಹಾಗೆ ಚಿರು ಫ್ರೆಂಡ್ ಕೂಡ ನೋಡಿ ಎದ್ರುಕೊಂಡಿರ್ತಾಳೆ. ಮುಂದೇನಾಯಿತು ನೋಡೋಣ.